ಬಿಗ್ ಬಾಸ್ ಸೀಸನ್ 12 ಮುಕ್ತಾಯಗೊಳ್ತು. ಮನೆಯಿಂದ ಹೊರ ಬರ್ತಿದ್ದಂತೆ ಈ ಸ್ಪರ್ಧೆಯ ಗೆಟಪ್ ಕೂಡ ಚೇಂಜ್ ಆಯಿತು. ಯಾರು ಆ ಸ್ಪರ್ಧಿ ಅನ್ನುವಂಥದ್ದು ನೀವು ಯೋಚನೆ ಮಾಡೋದು ಬೇಡ, ಎಲ್ರಿಗೂ ಗೊತ್ತಾಗಿರುತ್ತೆ. ಅಭಿಮಾನಿಗಳಿಂದ ಸಿಕ್ಕಂತಹ ಒಂದು ಬಿರುದು, ಒಂದಲ್ಲ ಮೂರು ಬಿರುದು. ಅದರಲ್ಲಿ ಒಂದು ಬಿರುದು ನಾನು ಹೇಳ್ತೀನಿ, ಒಂಟಿ ಸಲಗ. ಬಿಗ್ ಬಾಸ್ ಮನೆ ಸೀಸನ್ 12ರ ಒಂಟಿ ಸಲಗ ಇವತ್ತು ನಮ್ಮೊಟ್ಟಿಗಿದ್ದಾರೆ ಧ್ರುವಂತ್ ಅವರು. ಕಂಗ್ರ್ಯಾಚುಲೇಷನ್ಸ್. ಯಾಕಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲ ಅಲ್ಲಿ ಸರ್ವೈವ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ದಿನ ಸಾಧ್ಯ ಆಗಿದ್ದು ನನ್ನ ಪ್ರೀತಿಸೋ ಜನಗಳಿಂದ. ಫಸ್ಟ್ ಆಫ್ ಆಲ್ ನಾನು ಈ ಬಿಗ್ ಬಾಸ್ ಆಟ ನೋಡಿದ್ದವನಲ್ಲ. ಸೊ ಆಸೆ ಇತ್ತು ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗಬೇಕು, ಮತ್ತು ಸುದೀಪ್ ಸರ್ ಇರುವಾಗಲೇ ಹೋಗಬೇಕು ಅನ್ನೋದು ಭಾಳ ಆಸೆ ಇತ್ತು. ಎರಡನೇದಾಗಿ ನನಗೆ ಅಲ್ಲಿ ಮೊದಲನೇದಾಗಿ ಆಟ ಅರ್ಥ ಮಾಡ್ಕೊಳ್ಬೇಕಿತ್ತು. ಹೀಗೆ ಬಟ್ ಬರ್ತಾ ಬರ್ತಾ ನನಗೆ ಜನಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇವತ್ತು ಅವ್ರು ಕೊಟ್ಟಂಥ ಬಿರುದುಗಳು, ಸಿಗ್ತಾ ಇರೋಂಥ ಪ್ರೀತಿ ನೋಡಿದ್ರೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ದಿ ಜರ್ನಿ ವಾಸ್ ಎಕ್ಸ್ಟ್ರೀಮ್ಲಿ ಅಡ್ವೆಂಚರಸ್. ಈಗ ಭಾನುವಾರ ರಾತ್ರಿ ಎಲ್ಲರೂ ಕಣ್ಣು ಬಿಟ್ಕೊಂಡು ಕಾಯ್ತಿದ್ರು, ಹೇಗೆ ನಡೆಯುತ್ತೆ ಸೀಸನ್, ಇನ್ನೇನು ಗ್ರ್ಯಾಂಡ್ ಫಿನಾಲೆ ಬಂದ್ಬಿಡ್ತು, ಯಾರು ಗೆಲ್ತಾರೆ, ಕಪ್ ಯಾರ ಕೈಯಲ್ಲಿರುತ್ತೆ ಅನ್ನುವಂಥದ್ದು. ಅದರಲ್ಲೂ ಸಹ ನೀವು ಹೊರಗೆ ಬರ್ತಿದ್ದಂತೆ ಕಾರ್ ಹತ್ರ ಎಲ್ಲ ಅಭಿಮಾನಿಗಳಿರ್ಬೋದು, ನಿಮ್ಮ ಹೆಸರಿಗೆ ಕೂಗೋದು, ಜೈಕಾರ ಹಾಕೋದು, ಈ ಒಂದು ಅಭಿಮಾನಕ್ಕೆ ಏನು ಹೇಳ್ತೀರಾ? ನಾನು ಅದೇ ಹೇಳಿದ್ದು, ನನಗೆ ಟೋಟಲಿ ನನಗೆ ಐಡಿಯಾ ಇರಲಿಲ್ಲ. ಸೊ ನನಗಲ್ಲಿ ನನ್ನ ವ್ಯಕ್ತಿತ್ವದ್ದು ಆಟ ಆಗಿದ್ದದು. ಸೊ ನಾನು ಏನಿದ್ದೀನಿ, ನನಗೇನು ಪ್ರೂವ್ ಮಾಡ್ಕೋಬೇಕು, ಆ ವೇದಿಕೆಯಲ್ಲಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಸೊ ನನ್ನ ಮನಸ್ಸಲ್ಲಿ ಭಾಳ ನಿಷ್ಠೆ ಇಟ್ಟು ನಾನು ಆಟಾಡಿದ್ದೀನಿ, ಮಡಿಲಿ ಆಟಾಡಿದ್ದೀನಿ. ನಾನು ನಾನ್ ವೆಜ್ಜು ತಿಂದಿರಲಿಲ್ಲ. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಮೊಟ್ಟೆನೂ ತಿಂತಾ ಇರಲಿಲ್ಲ. ಐ ಆಮ್ ಎ ನಾನ್ ವೆಜಿಟೇರಿಯನ್. ಸೊ ತುಂಬ ಶ್ರದ್ಧೆಯಿಂದ ಆಟಾಡಿದ್ದೀನಿ ನಾನು ಅಲ್ಲಿ. ಅಲ್ಲಿ ಯಾವುದೆಲ್ಲ ವಿಭಾಗಗಳು ಬರುತ್ತೆ ಬಿಗ್ ಬಾಸ್, ಅದರಲ್ಲೆಲ್ಲ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಕ್ಲೀನಿಂಗಿಂದ ಹಿಡಿದು, ಟಾಸ್ಕಿಂದ ಹಿಡಿದು, ಡ್ಯಾನ್ಸಿಂದ ಹಿಡಿದು, ನೀವು ಯು ನೇಮ್ ಇಟ್, ಐ ವಾಸ್ ನೇಲಿಂಗ್ ಇಟ್ ದೇರ್. ಸೊ ಹಾಗಿದ್ದೆ. ಸೊ ಈಗ ಅದಕ್ಕೆಲ್ಲ ಒಂದು ನಾನು ಏನು ಎಷ್ಟು ಅರ್ಪಿಸ್ಕೊಂಡಿದ್ದೀನಿ ಆ ವೇದಿಕೆಗೆ, ಅದರದ್ದು ಫಲ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಜನಗಳು ಅದನ್ನು ಈಗ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ. ನಾನು ಏನು 30 ವರ್ಷದಿಂದ ಕಂಡಿದ್ದಂಥ ಕನಸು ಈ ವೇದಿಕೆ ಮುಖಾಂತರ ನನಸಾಗಿದೆ. ಆ್ಯಂಡ್ ದೇ ಹವ್ ಮೇಡ್ ಮಿ ಆ್ಯಸ್ ಅ ಬ್ರ್ಯಾಂಡ್. ಜಯಮಾ ಕಾಲ್, ಆಮೇಲೆ ಒನ್ ಮ್ಯಾನ್ ಆರ್ಮಿ, ಸಿಂಗಲ್ ಒಂಟಿ ಸಲಗ, ಇದನ್ನೆಲ್ಲ ಕೇಳಿದಾಗ ಭಾಳ ಥ್ರಿಲ್ ಆಗುತ್ತೆ. ನಾನು ಅಷ್ಟು ಪಟ್ಟಿದ್ದ ಕಷ್ಟಕ್ಕೆ ಸಾರ್ಥಕತೆ ಅನ್ನಿಸ್ತು. ಈಗ ಬಿಗ್ ಬಾಸ್ ಮನೆ ಒಳಗಡೆ ಏನನ್ನು ಮಿಸ್ ಮಾಡ್ಕೊಂಡ್ರಿ? ಹೊರಗಡೆ ಬಂದ ತಕ್ಷಣ ಫುಡ್ ಇರ್ಬೋದು ಅಥವಾ ಬೇರೆ ಏನಾದರೂ ನಿಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡ್ರಿ, ಭೇಟಿ ಮಾಡೋವಂಥದ್ದು? ನನ್ನ ಫಸ್ಟ್ ಫುಡ್ ತುಂಬ ಮಿಸ್ ಮಾಡಿಕೊಂಡೆ, ಮತ್ತು ನನ್ನ ಫ್ಯಾಮಿಲಿ. ನನ್ನ ಡ್ಯಾಡಿ ಮಮ್ಮಿಯಿಂದ ದೂರ ಇರೋದು ಭಾಳ ಕಡಿಮೆ, ನನಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನನ್ನ ಫ್ರೆಂಡ್ಸ್, ನನಗಿರೋದು ಭಾಳ ಕಮ್ಮಿ ಫ್ರೆಂಡ್ಸ್, 2-3 ಜನ ಫ್ರೆಂಡ್ಸ್ ಇರೋದು. ಅವ್ರನ್ನ, ಫ್ಯಾಮಿಲಿನ, ಫುಡ್ನ ಸ್ವಲ್ಪ ಮಿಸ್ ಮಾಡಿಕೊಂಡೆ. ಅದನ್ನು ಬಿಟ್ಟು ಮೊಬೈಲ್ನ ಮಿಸ್ ಮಾಡಿಕೊಂಡೆ. ಮೊಬೈಲ್ ಇಸ್ ಅ ಗುಡ್ ಫ್ರೆಂಡ್. ಅಂದರೆ ಇಲ್ಲದೆ ಇರ್ತೀನಿ, ಆದರೆ ನನಗೆ ಸ್ವಲ್ಪ ಈ ಯೂಟ್ಯೂಬಲ್ಲಿ ನಾಲೆಜ್ ಎಕ್ಸ್ಪ್ಲೋರಿಂಗ್ ಇದೆ, ಮತ್ತು ಮ್ಯೂಸಿಕ್ ಅಂದರೆ ಭಾಳ ಇಷ್ಟ. ಮ್ಯೂಸಿಕ್ನ ಭಾಳ ನಾನು ಮಿಸ್ ಮಾಡ್ತಾಯಿದ್ದೆ. ಅಲ್ಲಿ ಮನೆಯಲ್ಲಿ ಒಂದು ಮ್ಯೂಸಿಕ್ ಬರಲಿ ಅಂತ ಒದ್ದಾಡ್ತಾ ಇದ್ದೆ ನಾನು. ಒಂದು ಮ್ಯೂಸಿಕ್ ಬರಲಿ. ಮ್ಯೂಸಿಕ್ ಈಸ್ ಮೈ ಬಿಗ್ಗೆಸ್ಟ್ ಹೀಲಿಂಗ್ ಥಿಂಗ್ ಅಂತ ಹೇಳ್ಬೋದು. ಸೊ ಮ್ಯೂಸಿಕ್ ಬಂದಾಗ ಅದನ್ನು ಎಷ್ಟು ಅನುಭವಿಸೋಕ್ಕಾಗುತ್ತೆ ಅನುಭವಿಸ್ತಿದ್ದೆ ನಾನು. ನೀವು ನೋಡಿರ್ಬೋದು, ಎಲ್ಲ ಮರೆತು ಕುಣಿತಾ ಇದ್ದೆ ಬೆಳಿಗ್ಗೆ ಎದ್ದು. ಸೊ ಇಷ್ಟನ್ನು ಮಿಸ್ ಮಾಡ್ತಾಯಿದ್ದೆ ನಾನು. ಯೂಶಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಅಂದರೆ ವೆಯ್ಟ್ ಲಾಸ್ ಆಗ್ತಾರೆ, ಬಟ್ ನೀವು ವೆಯ್ಟ್ ಗೇನ್ ಆಗಿದ್ದೀರಾ, ವೆಯ್ಟ್ ಲಾಸ್ ಆಗಿದ್ದೀರಾ, ಎಷ್ಟು kg ತೂಕ ಇಳಿಸಿದ್ದೀರಾ? ನಾನು ತುಂಬ ಡ್ರಾಪ್ ಆಗಿದ್ದೀನಿ ಮ್ಯಾಮ್. ಯಾಕಂದರೆ ಅಲ್ಲಿ ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ, 2 ಹೊತ್ತು ಊಟ ಮಾಡ್ತಾ ಇದ್ದಿದ್ದು, ಅದು ಚಪಾತಿನೋ ರೈಸು ಹೀಗೆ. ಸೊ ತುಂಬ ಡ್ರಾಪ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ನಾನು ಹೋಗಬೇಕಾದ್ರೆ 84 ಏನೋ ಇದ್ದೆ, 84-85 ಹತ್ರ ಇದ್ದೆ. ಈಗ ಇನ್ನೂ ಚೆಕ್ ಮಾಡಿಲ್ಲ ನಾನು. ಐ ಹ್ಯಾವ್ ಟು ಚೆಕ್ ಹೌ ಮಚ್ ಐ ಹ್ಯಾವ್ ಡ್ರಾಪ್ಡ್. ಸೊ ನನ್ನ ಫ್ರೆಂಡ್ಸ್ ಅಷ್ಟೇ, ಮಮ್ಮಿ ಡ್ಯಾಡಿನೂ ಅಷ್ಟೇ, ದೇ ಆರ್ ವೆರಿ ಕನ್ಸರ್ನ್. ಒಳಗಡೆ ಇರಬೇಕಾದ್ರೂ ನನ್ನ ಬ್ರದರ್ ಮತ್ತು ನನ್ನ ಫ್ರೆಂಡ್ ಭರತ್ ಅಂತ, ನನ್ನ ತಮ್ಮ ಆಶಿತ್, ನೀವು ನೋಡಿರ್ಬೋದು ಆನ್ ಸ್ಕ್ರೀನ್, ಇವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವ್ರ ಜೊತೆ ದೇರ್ ಆರ್ ಸೋ ಮೆನಿ ಪೀಪಲ್ ತುಂಬ ಕಷ್ಟಪಟ್ಟಿದ್ದಾರೆ ಹಿಂದೆ. ಇವ್ರು ಆ್ಯಕ್ಚುಲಿ ಆಡಿರೋದು ಬಿಗ್ ಬಾಸ್ ನನಗೋಸ್ಕರ. ಈಗ ಬಂದ ತಕ್ಷಣ ದೇ ಆರ್ ಟೇಕಿಂಗ್ ಕೇರ್, ಬಿಕಾಸ್ ಅಲ್ಲಿ ಮೆಂಟಲಿ ಅಲ್ಲಿದ್ದು ಬೇರೆ ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಸಡನ್ನಾಗಿ ಹೊರಗಡೆ ಬಂದಾಗ ಒಂದಿಷ್ಟು ಟೈಮ್ ಬೇಕು. ಆ ಎನ್ವಿರಾನ್ಮೆಂಟಿಂದ ಈ ಎನ್ವಿರಾನ್ಮೆಂಟಿಗೆ ಬಂದು ಮೈಂಡ್ ಸೆಟ್ ಆಗೋಕ್ಕೆ ನೀವು ಕನ್ಫ್ಯೂಷನಲ್ಲಿ, ಬ್ಲ್ಯಾಂಕಲ್ಲಿ ಇರ್ತೀರಿ. ಆ ಪ್ರೋಸೆಸ್ಸಲ್ಲಿ ಇದ್ದೀನಿ, ಬಟ್ ಮಾತಾಡ್ತಿದ್ದೀನಿ, ಮೈಂಡ್ ಎಲ್ಲ ಸ್ವಲ್ಪ ಸ್ಟ್ರಕ್ ಇದರಲ್ಲಿದೆ ಅಲ್ಲಿ, ಆ ಎನ್ವಿರಾನ್ಮೆಂಟಿಂದ ಇಲ್ಲಿಗೆ ಬರೋದಕ್ಕೆ. ಸೊ ಇಟ್ ವಿಲ್ ಟೇಕ್ ಟೈಮ್ ಅಡ್ಯಾಪ್ಟ್ ಆಗೋಕ್ಕೆ ಈ ಎನ್ವಿರಾನ್ಮೆಂಟಿಗೆ. ಯಾಕಂದರೆ ಇಡೀ ಪ್ರಪಂಚದಿಂದ ಅದೊಂದು ಬೇರೆಯೇ ಗ್ರಹ ಅದು. ನಿಮ್ಮ ಪ್ರಪಂಚದಿಂದ ಎಲ್ಲದರಿಂದ ತೆಗೆದು ಇಟ್ಟು, ಮತ್ತು ಅಲ್ಲಿದ್ದು ಸಿಚುವೇಶನ್ ನಾರ್ಮಲ್ ಹ್ಯೂಮನ್ ಸಿಚುವೇಶನ್ ಅಲ್ಲ. ಯುವರ್ ಮೈಂಡ್ ಈಸ್ 24 hours ಸ್ಟ್ರೆಸ್ಸಲ್ಲೇ ಇರುತ್ತೆ.
ಟಾಸ್ಕ್ ಆಗಿರ್ಬೋದು, ನಾಮಿನೇಷನ್ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡೋದಾಗಿರ್ಬೋದು, ಅಲ್ಲಿ ಗೇಮ್ ಪ್ಲ್ಯಾನಿಂಗ್ ಆಗಿರ್ಬೋದು. ಸೊ ಮೈಂಡ್ 24 hours ಸ್ಟ್ರೆಸ್ಸಲ್ಲಿರುತ್ತೆ. ನಿಮ್ಮ ಕೂದಲು ಗ್ರೇ ಆಗೋದು ಬೇಗ ಆಗುತ್ತೆ ಅಲ್ಲಿ, ವೆಯ್ಟ್ ಲಾಸ್ ನಿಮ್ಮ 2 times ಬೇಗ ಆಗುತ್ತೆ. ಸೊ ಇದೆಲ್ಲ ಅಲ್ಲಿ ಎಲ್ಲವೂ 2% ಅಂದರೆ ಇಂಟು 2 times ಇಸ್ ಮೋರ್ ದೇರ್. ಈಗ ನೀವೇ ಹೇಳಿದ್ರಿ ಒಂದು ಬೇರೆ ಗ್ರಹಕ್ಕೆ ಹೋಗಿರ್ತೀವೇನೋ, ಅದರಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅಂತ. ಈಗ ನಾಳೆಯಿಂದ ಏನು ಮಿಸ್ ಮಾಡ್ಕೊಳ್ತೀರಾ ಅಂತ? ನಾನು ನಾಳೆಯಿಂದ ನನ್ನ ಮನೆ, ಅದು ದೇವಸ್ಥಾನ, ನನ್ನ ಚಾಮುಂಡಿ, ಡೈಲಿ ಆರತಿ ಭಾಳ ಭಕ್ತಿಯಿಂದ ನಾನು ತುಂಬ ಅಟ್ಯಾಚ್ ಆಗಿದ್ದೆ ಅಮ್ಮನಿಗೆ. ನನಗೆ ಬರಬೇಕಾದ್ರೆ ಮನೆಯಲ್ಲಿ ಅವ್ರಿಗೆ ಸಿಕ್ಕಿ ಕೈ ಮುಗಿದು ಬರೋವಂಥ ಭಾಗ್ಯನೂ ಸಿಗಲಿಲ್ಲ. ಅದೊಂದು ತುಂಬ ಬೇಜಾರಿದೆ ನನಗೆ. ಆ ಮನೆನ ತುಂಬ ಪ್ರೀತಿಸಿದ್ದೀನಿ. ಆ ಮನೆಯಲ್ಲಿ ನಾನು ಗುಡಿಸ್ತಿರೋ ಮೂಲೆನೇ ಇಲ್ಲ. ಆ ಮನೆಯಲ್ಲಿ ಆ ಮನೆನ ಭಾಳ ಸುಂದರವಾಗಿ ಇಟ್ಟಿದ್ದೆ ನಾನು. ಡೈನಿಂಗ್ ಟೇಬಲಿಂದ ಹಿಡಿದು ಕಿಚನ್ ಆಗಲಿ, ಹಾಲ್ ಆಗಲಿ, ಬಾತ್ರೂಮ್ ಆಗಲಿ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲದೇ ಇದ್ರೂ ನಾನು ಈ ಶೋಗೆ ಏನು ಡಿಮ್ಯಾಂಡ್ ಮಾಡಿತ್ತು ಅದನ್ನು ದಾಟಿ ಮೀರಿ ಕೊಟ್ಟಿದ್ದೀನಿ ಈ ಶೋಗೆ. ವ್ಯಕ್ತಿತ್ವ ದಾಟ ಅಂತ ಬಂದಾಗ ಈ ಶೋಗೆ ಏನು ಒಬ್ಬ ಹುಡುಗ ಕೊಡ್ಬೋದು ಅದನ್ನೆಲ್ಲ ದಾಟಿ ಮೀರಿ ಕೊಟ್ಟಿದ್ದೀನಿ, ಜೀವಿಸಿದ್ದೀನಿ. ಯಾವುದೇ ಬಿಗ್ ಬಾಸ್ ಇಂದ ಬಂದಿರೋ ಟಾಸ್ಕಲ್ಲಾಗಲಿ ಯಾವುದ್ರಲ್ಲಾಗಲಿ ಐ ವಾಸ್ ಆಲ್ವೇಸ್ ಟ್ರೈಂಗ್ ಟು ಗಿವ್ ಬೆಸ್ಟ್ ಆ್ಯಂಡ್ ಅಬವ್. ಸೊ ನಿಮಗೆ ಗೊತ್ತಿರ್ಬೋದು, ಇದನ್ನೆಲ್ಲ ಪರಿಗಣಿಸಿ ಬಾದ್ಶಾ ಕಿಚ್ಚ ಸುದೀಪ್ ಅವರು ಇಡೀ ಸೀಸನ್ನಿನ ಚಪ್ಪಾಳೆ ನನಗೆ ಕೊಡ್ತಾರೆ. ಆ ರೀತಿ ಬದುಕಿದ್ದೀನಿ ನಾನು ಆ ಮನೆಯಲ್ಲಿ. ಅದನ್ನು ಬಹುಶಃ ಜನಗಳು ಯಾವ ಆ್ಯಂಗಲಲ್ಲಿ ನೋಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವರು 12 ವರ್ಷದಿಂದ ನಡೆಸ್ಕೊಂಡು ಬಂದಿರೋದು. ಎಷ್ಟು ಕಂಟೆಸ್ಟೆಂಟ್ ಆಗಿರ್ತಾರೆ, 24x12, ಇಷ್ಟು ಜನದಲ್ಲಿ ನೋಡಿ ಇಡೀ ಸೀಸನ್ಗೆ ನನಗೆ ಚಪ್ಪಾಳೆ ಕೊಟ್ಟಿದ್ದಾರೆ. ಅಂದರೆ ಆ ರೀತಿ ಅಷ್ಟು ಶ್ರದ್ಧೆಯಿಂದ ನಾನು ಆ ಮನೇಲಿ ಬದುಕಿದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕಲರ್ಸ್ ಆ್ಯಂಡ್ ಬಿಗ್ ಬಾಸ್. ಅವರು ನನಗೆ, ನಾನು ಹೇಳ್ತಾ ಹೋದರೆ ಲಿಸ್ಟೇ ಇದೆ ಅವ್ರು ನನಗೆ ಕೊಟ್ಟಿದ್ದು. ಬಹುಶಃ ಅದನ್ನು ಈ ಗ್ರ್ಯಾಂಡ್ ಪ್ರೈಸ್ 50 ಲಕ್ಷ ಅಥವಾ ಕಪ್ಪಲ್ಲಿ ಹೋಲಿಕೆ ಮಾಡೋದಕ್ಕಾಗಲ್ಲ. ಬಿಕಾಸ್ ಅದನ್ನೆಲ್ಲ ದಾಟಿ ಮೀರಿ ಬೆಲೆ ಕಟ್ಟಕ್ಕಾಗದಿರೋಂಥದ್ದು ಕೊಟ್ಟಿದ್ದಾರೆ ನನಗೆ. ಸೊ ಯಾವಾಗ ಅಪ್ರಿಷಿಯೇಷನ್, ಆ ಚಪ್ಪಾಳೆ ಬರುತ್ತೆ, ಅವತ್ತೇ ನಾನು ವಿನ್ ಆಗಿತ್ತು. ಸೊ ನಿಮಗೆ ಕಪ್ ಗೆಲ್ಲೋದು ಬೇರೆ, ಶೋ ಗೆಲ್ಲೋದು ಬೇರೆ. ಸೊ ನಾವು ಶೋನ ಗೆದ್ದಾಯಿತು.